ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಎಲ್ಲ ಭಕ್ತಮಾಶರಿಗೆ ಹಾಗೂ ಸಕಲ ಆ ಸಹೃದಯ ನನ್ನ ಗುರುಸ್ವಾಮಿಗಳು, ಹಿರಿಯ ಸ್ವಾಮಿಗಳು ಮತ್ತು ಎಲ್ಲರಿಗೂ ಕೂಡ ಹೊಸ ವಸಂತದ ಅಂದರೆ ನೂತನ ಸಂವತ್ಸರದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಯುಗದ ಆದಿ ಯುಗಾದಿ ಹಬ್ಬದ ಆ ಒಂದು ಸಡಗರ ಸಂಭ್ರಮದಲ್ಲಿದ್ದೀರಾ. ನಿಮಗೆಲ್ಲರಿಗೂ ಆ ಭಗವಂತ ಸಕಲ ಅಷ್ಟೈಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಆ ಚಿನ್ಮಯ ರೂಪದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂದು ಏಪ್ರಿಲ್ 1 ಅಂದರೆ ಇಂಗ್ಲಿಷ್ ಮಾಸದ ಆ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ನ ಏಪ್ರಿಲ್ 1ರ ಆ ಒಂದು ಚೈತ್ರ ಮಾಸದ 3ನೇ ದಿನ ನಮ್ಮ ಶಬರಿಮಲೆ ಸನ್ನಿಧಾನವನ್ನು ಇಂದು ಸಂಜೆ ತೆರೆಯುತ್ತಾರೆ. ಇದು ವಿಶೇಷವಾಗಿ ಶಬರಿಮಲೆ ಉತ್ಸವಕ್ಕಾಗಿ 11 ದಿನಗಳ ಕಾಲ ಮತ್ತು ಆ ಒಂದು ವಿಷು ಪೂಜೆಗಾಗಿ ಮತ್ತು ಏಪ್ರಿಲ್ ಮಾಸದ ಮೇಡಂ ಮಾಸ ಪೂಜೆಗಾಗಿ ಸನ್ನಿಧಾನವನ್ನು ಒಟ್ಟಾರೆ 18 ದಿನಗಳ ಕಾಲ ಶಬರಿಮಲೆ ಸನ್ನಿಧಾನವನ್ನು ತೆರೆಯುವ ಮಹೋನ್ನತವಾದ ದೈವಿಕ ಕಾಲ. ಆ ದೈವಿಕ ಕಾಲಕ್ಕೆ ನಾಂದಿ ಇಂದು ಸಂಜೆ ಅಂದರೆ 1/4/2025 ಮಂಗಳವಾರ ಸಂಜೆ 5 ಗಂಟೆಗೆ ಪರಮ ಪವಿತ್ರವಾದ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯಲಾಗುತ್ತದೆ ಮತ್ತು ಅಲ್ಲಿ ಅಗ್ನಿಹೊಂಡಕ್ಕೆ ಆ ದೀಪಾರಾಧನೆಯ ನಂತರ ಆ ಒಂದು ಅಗ್ನಿಯನ್ನ ಪ್ರಜ್ವಲಿಸಿ ಬರುವ ಭಕ್ತರಿಗೆ ಈ ದೇಹ ನಶ್ವರವಾದ ದೇಹವನ್ನ ನಾವು ನಮ್ಮ ವ್ಯಾಮೋಹವನ್ನು ತ್ಯಜಿಸಬೇಕು ಎಂಬ ಒಂದು ಸಂದೇಶವನ್ನ ಆ ಅಗ್ನಿಹೊಂಡ ಸಾರುತ್ತೆ ಮತ್ತು ತುಪ್ಪ ನಮ್ಮ ಆತ್ಮದ ಪ್ರತಿನಿಧಿಯಾಗಿ ಆ ಭಗವಂತನಲ್ಲಿ ಸೇರುತ್ತೆ. ಇದು ಶಬರಿಮಲೆಯ ಇರುಮುಡಿಯ ತಾತ್ಪರ್ಯ. ಆ ತಾತ್ಪರ್ಯವನ್ನ ಬಣ್ಣಿಸಲು ಪದಗಳೇ ಸಾಲದು. ಆದಾಗ್ಯೂ ಇಂದು ಸಂಜೆ ಸನ್ನಿಧಾನವನ್ನ ತೆರೆಯುವ ಆ ಒಂದು ಗಳಿಗೆಯಿಂದ ಏನು 18ರವರೆಗೆ ವಿಶೇಷ ಪೂಜೆಗಳಿರುತ್ತೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಂದು ಸಂಜೆ 5 ಗಂಟೆಗೆ ಸನ್ನಿಧಾನ ತೆರೆಯುತ್ತೆ. ಯಾವುದೇ ವಿಶೇಷ ಪೂಜೆಗಳಿರೋದಿಲ್ಲ, ಪಡಿಪೂಜೆ ಇರೋದಿಲ್ಲ ಮತ್ತು ಭಗವಂತನ ದರ್ಶನ ಭಾಗ್ಯ ಮಾತ್ರ ಎಲ್ಲ ಭಕ್ತರಿಗೆ ಲಭಿಸುತ್ತೆ. ನಾಳೆ ಆ ಭಗವಂತನ ಸನ್ನಿಧಾನದಲ್ಲಿ ಕೊಡಿ ಏಟು ಅಂದರೆ ಧ್ವಜಾರೋಹಣ ಅಂದರೆ ನಾಳೆಯಿಂದ ಶಬರಿಮಲೆ ಉತ್ಸವಕ್ಕೆ ಚಾಲನೆ ದೊರಕಲಿದ್ದು, ಈ ಉತ್ಸವಕ್ಕೆ ಕೊಡಿಯೇಟ್ಟು ಏತಕ್ಕಾಗಿ ಮಾಡುತ್ತಾರೆ ಎಂದರೆ, ಈ ಒಂದು ಶಬರಿಮಲೆ ಸನ್ನಿಧಾನದಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಉತ್ಸವ ನಡೆಯುತ್ತೆ. ಆ ಉತ್ಸವವನ್ನ ವೀಕ್ಷಿಸಲು ಮುಕ್ಕೋಟಿ ದೇವಾನುದೇವತೆಗಳಿಗೆ ಮತ್ತು ಗಂಧರ್ವ ಕಿನ್ನರಿಗೆ ಆ ಒಂದು ಆಮಂತ್ರಣವನ್ನ, ನಾವು ಹೀಗೆ ಒಂದು ಗೃಹ ಪ್ರವೇಶ ಅಥವಾ ಒಂದು ವಿವಾಹವನ್ನ ಮಾಡಿದರೆ ಒಂದು ಆಮಂತ್ರಣ ಪತ್ರಿಕೆಯನ್ನ ಗುರು ಹಿರಿಯರಿಗೆ ಬಂಧು ಮಿತ್ರರಿಗೆ ಹೇಗೆ ಕೊಡ್ತೀವಿ, ಅದೇ ರೀತಿ ಆ ಒಂದು ಶಬರಿಮಲೆಯ ಉತ್ಸವವನ್ನ ನೋಡಲು ತಾವು ಬನ್ನಿ ಎಂದು ಆ ದೇವಾನುದೇವತೆಗಳಿಗೆ, ಗಂಧರ್ವ ಪುರುಷರಿಗೆ ಮತ್ತು ಕಿನ್ನರರಿಗೆ, ಭೂತಗಣಿಗಳಿಗೆ ಎಲ್ಲರಿಗೂ ಆಹ್ವಾನವನ್ನು ನೀಡಲು ಆ ಕೊಡಿಯೇಟು ಧ್ವಜವನ್ನು ಆರೋಹಣ ಮಾಡಿದ್ರೆ ಅಂದರೆ ಆ ಧ್ವಜಕಂಬದಲ್ಲಿ ಆ ಒಂದು ಹಬ್ಬಕ್ಕಾಗಿ ನಿಮಗೆ ಆಮಂತ್ರಣ ಬನ್ನಿ ಎಂದು ಆ ಒಂದು ಆಮಂತ್ರಣ ಪತ್ರಿಕೆಯನ್ನ ಆ ಕೊಡಿಯೇಟ್ಟಿನ ಮೂಲಕ ನಾಳೆ ಉತ್ಸವಕ್ಕೆ ಚಾಲನೆ ದೊರಕಲಿದೆ. ಮತ್ತು 11/4/2025 ಆ ಒಂದು ಪರಮ ಪವಿತ್ರ ಪಂಗುಣಿ ಉತ್ತರ ನಕ್ಷತ್ರದಂದು ಭಗವಂತನ ಸನ್ನಿಧಾನದಲ್ಲಿ ಆ ಪಂಗುಣಿ ಉತ್ತರ ನಕ್ಷತ್ರದಂದು ಆರಾಟು ಉತ್ಸವ, ಆ ಭಗವಂತನ ಸನ್ನಿಧಾನದಿಂದ ಉತ್ಸವ ಮೂರ್ತಿಯನ್ನ ಪಂಪೆಯವರೆಗೆ ಕರೆತಂದು ಆನೆಯ ಮೇಲೆ ಆ ಅಂಬಾರಿಯ ಆ ಒಂದು ಮೆರವಣಿಗೆಯಲ್ಲಿ ಆ ಭಗವಂತನ ಉತ್ಸವ ಮೂರ್ತಿ ಬಂದು ಆ ಒಂದು ಪಂಪೆಯಲ್ಲಿ ಮಿಂದು ಅಂದರೆ ಆರಾಟನ್ನು ನಡೆಸಿ ಮತ್ತೆ ಆ ಒಂದು ಪಂಪಾ ಗಣಪತಿಯಲ್ಲಿ ಪರಸೇವೆಯನ್ನು ಮಾಡಿಸಿ ಮತ್ತೆ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ 11ನೇ ತಾರೀಕು ಉತ್ಸವದ ಕೊನೆಯ ದಿನ ಮತ್ತು ಆ 10ನೇ ತಾರೀಕಿನಿಂದ ಮೇಡಂ ಮಾಸ ಪೂಜೆಗಾಗಿ ಸನ್ನಿಧಾನ ತೆರೆದಿರುತ್ತೆ. ಆಗಲೇ ಆ ಒಂದು ದಿನಾಂಕದಿಂದ ಇರುತ್ತೆ. 14/4/2025 ನಮ್ಮ ಸಂವಿಧಾನದ ಕರ್ತೃ ಬಾಬಾ ಅಂಬೇಡ್ಕರ್ ಅವರ ಜನ್ಮದಿನ ಮತ್ತು ಸೌರಮಾನ ಯುಗಾದಿ ಮತ್ತು ಕೇರಳದಲ್ಲಿ ವಿಷು ಹಬ್ಬ, ವಿಷು ಕನ್ನಿ ಅಂತ ಎಲ್ಲ ವಿಶೇಷವಾಗಿ ಆ ಗುರು ಹಿರಿಯರಿಂದ ದೊಡ್ಡವರಿಂದ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಅಲ್ಲಿಗೆ ಹೊಸ ವರ್ಷ. ಆ ಹೊಸ ವರ್ಷದ ದಿನ ವಿಷು
ದರ್ಶನಕ್ಕಾಗಿ ಭಗವಂತ 14/4/2025 ಸನ್ನಿಧಾನದಲ್ಲಿ ವಿಶೇಷವಾದ ಪೂಜೆಯನ್ನು ನಡೆತಾರೆ. 18/4/2025 ರಾತ್ರಿ ಹರಿವರಾಸನ ನಂತರ ಸನ್ನಿಧಾನವನ್ನು ಮುಚ್ಚಲಾಗುತ್ತದೆ. ಸ್ವಾಮಿ, ಈ 18 ದಿನಗಳ ಕಾಲ ಯಾವುದೇ ಸಂದರ್ಭದಲ್ಲಿ ತಾವು ಶಬರಿಮಲೆ ಯಾತ್ರೆಯನ್ನ ಮಾಡಿ ಆ ಭಗವಂತನನ್ನ ಕಾಣಬೇಕು ಎಂಬ ಒಂದು ಭಾವನೆ ಸಂಕಲ್ಪ ತಮ್ಮಲ್ಲಿದ್ದರೆ ಒಂದು ಮಂಡಲ ಕಾಲ ವ್ರತವಿದ್ದು ಆ ವ್ರತದ ಆ ಒಂದು ಅನುಗುಣವಾಗಿ ತಮ್ಮನ್ನ ತಾವು ತಿದ್ದಿಕೊಂಡು ನೈಜ ಮಾನವರಾಗಿ ಬಾಳಲಿಕ್ಕೆ ಏಕೈಕ ಮಾರ್ಗವನ್ನು ಕೊಟ್ಟಿರುವಂಥದ್ದು ಆ ಕಲಿಯುಗ ವರದ ಚಿನ್ಮಯ ರೂಪ, ಅದುವೇ ಮಂಡಲ ಕಾಲ ವ್ರತ. ಆ ವ್ರತ ಅನ್ನೋದು ಕೇವಲ ನಿಯಮವಲ್ಲ, ಕೇವಲ ಆಚರಣೆಯಲ್ಲ, ಕೇವಲ ಸಂಪ್ರದಾಯವಲ್ಲ, ಭಗವಂತ ನಮಗಾಗಿ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ. ತಾವುಗಳು ಈಗ ಯಾವುದೋ ಒಂದು ಜಗಳ ಆಗ್ತಾ ಇರುತ್ತೆ, ಆ ಜಗಳದ ಸಂದರ್ಭದಲ್ಲಿ ತಾವು ಕೂಡ ವಾಗ್ವಾದವನ್ನು ಮಾಡಿದ್ರೆ ಅಲ್ಲಿ ಜಗಳ ಮಿತಿಮೀರಿ ಹೋಗುತ್ತೆ, ಅಂದರೆ ಅದರ ಇದಾಗುತ್ತೆ. ಅದರ ಬದಲು ನೀವು 5 ನಿಮಿಷ ಮೌನ ವಹಿಸಿದರೆ ಆ ಜಗಳ ಶಾಂತಚಿತ್ತತೆಗೆ 5 ನಿಮಿಷ 2 ಸೆಕೆಂಡ್ ಇದ್ರೂ ಕೂಡ ಆ ಶಾಂತಚಿತ್ತತೆಗೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು 48 ದಿನಗಳ ಕಾಲ ನಿಮ್ಮನ್ನ ನೀವು ಹತೋಟಿಯಲ್ಲಿಟ್ಟುಕೊಂಡು ಒಂದು ಸನ್ಮಾರ್ಗದಲ್ಲಿ ನಡೆದರೆ ಮುಂದಿನ ನಿಮ್ಮ ಜೀವನ ಪರ್ಯಂತ ಅದು ರೂಢಿಯಲ್ಲಿ ಬರುತ್ತೆ. ಅದುವೇ ಶಬರಿಮಲೆಯ ಮಂಡಲ ವ್ರತ. ಆ ಭಗವಂತನ ಸನ್ನಿಧಾನಕ್ಕಾಗಿ ಮಾತ್ರ ತೆರಳಲು ಆ ವ್ರತ ಅಂತ ಭಾವಿಸಬೇಡಿ. ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಲಾಗಿ, ನಮ್ಮನ್ನು ನಾವು ಸರಿಯಾದ ದಾರಿಗಾಗಿ ತೆರಳಲು ಆ ಭಗವಂತನ ಹೆಸರಿನಲ್ಲಿರುವಂತಹ ಒಂದು ಪುಣ್ಯದ ಮಂಡಲ ವ್ರತ. ಆ ಮಂಡಲ ವ್ರತವನ್ನ ಆಚರಿಸಿದ ವ್ಯಕ್ತಿಗೆ ಗೊತ್ತು ಅದರ ಮಹತ್ವ, ಅದರ ಮಹಿಮೆ. ಅದನ್ನು ಅರಿತುಕೊಂಡು ತಾವು ಕೂಡ ಆ ಒಂದು ಮಂಡಲ ಕಾಲ ವ್ರತವನ್ನ ಆಚರಿಸಿ ಆ ಭಗವಂತನ ಸನ್ನಿಧಾನದ ಎರಿಮಲೆ ಆ ಆದಿ ಭಾಗವನ್ನ ದಾಟಿ ಅದರ ಹೊರತಾಗಿ ಶಬರಿಮಲೆ ಅನ್ನೋದು ಆ ಭಗವಂತ ನಮಗೆ ಆ ಒಂದು ಅಗ್ನಿ ಪರೀಕ್ಷೆಯನ್ನಾಗಿ, ನೀನು ಯಾವ ರೀತಿ ನನ್ನ ಸನ್ನಿಧಾನಕ್ಕೆ ಬರ್ತೀಯಾ, ನೀನು ಬರ್ತೀಯಾ, ಹೋಗ್ತೀಯಾ, ಸಿವಿಲಲ್ಲಿ ಬರ್ತೀಯಾ, ಅಥವಾ ಒಂದು ದಿನದ ಮಾಲೆ ಹಾಕೊಂಡು ಬರ್ತೀಯಾ, ಅಥವಾ ತತ್ಕಾಲ್ ಮಾಲೆ ಹಾಕೊಂಡು ಬರ್ತೀಯಾ, ನೀನು ಬರೋದು ಬರ್ತೀಯಾ, ಆದರೆ ಏನನ್ನ ಸಾಧಿಸಿದೆ, ಏನನ್ನ ಗಳಿಸಿದೆ ನೀನು, ನನ್ನನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ತತ್ವಮಸಿ ಅನ್ನೋದು ನಿನ್ನಲ್ಲಿ ನಾನು ನನ್ನಲ್ಲಿ ನೀನು ಅಂತ ಅರ್ಥೈಸ್ಕೊಳ್ಬೇಕಾದ್ರೆ ನೀನು ಏನನ್ನ ತ್ಯಾಗ ಮಾಡಿದ್ಯಾ, ಏನನ್ನ ಪರಿವರ್ತನೆ ಮಾಡಿಕೊಂಡಿದ್ಯಾ ಎಂಬ ಪ್ರಶ್ನೆಯನ್ನ ಆ ಭಗವಂತ ಕೇಳೋದು ಬೇಡ, ನಮ್ಮ ಆತ್ಮಸಾಕ್ಷಿಗೆ ನಾವು ಕೇಳ್ಕೊಂಡ್ರೆ ನಾವು ನಿಜವಾದ ಆ ಅರ್ಥವನ್ನು ಅರ್ಥೈಸಿಕೊಳ್ಳಬಹುದು. ಸ್ವಾಮಿ ಶರಣಂ. ಅತಿಯಾಗಿ ಮಾತನಾಡಿದ್ದರೆ ಕ್ಷಮಿಸಿ, ತಪ್ಪಿದ್ದಲ್ಲಿ ತಿದ್ದಿ ತೀಡಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತೊಮ್ಮೆ ತಮಗೆಲ್ಲರಿಗೂ ವಿಶ್ವವಾಸು ಸಂವತ್ಸರದ ಆರ್ಥಿಕ ಶುಭಾಶಯಗಳು. 60 ಸಂವತ್ಸರಗಳಲ್ಲಿ 39ನೇ ಸಂವತ್ಸರ ಈ ಒಂದು ವಿಶ್ವವಾಸು ಸಂವತ್ಸರ. ತಾವುಗಳು ಜನಿಸಿದ ಆ ಒಂದು ಸಂವತ್ಸರ ಮತ್ತೆ ಬರಬೇಕು ಅಂದ್ರೆ 60 ವರ್ಷ ಕಾಯಬೇಕು. ಅದುವೇ ಆ ಷಷ್ಠಿ ಶಾಂತಿ ಅಥವಾ 60ನೇ ವರ್ಷದ ಶಾಂತಿ ಅಂತ ಮಾಡಲಿಕ್ಕೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿರುವಂತಹ ಕಾರಣ. ಅರಿತು ಬಾಳೋಣ, ಸನ್ಮಾರ್ಗದಲ್ಲಿ ನೋಡೋಣ, ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ನಿರೀಕ್ಷಿಸೋಣ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮನಗಳು. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ತಪ್ಪದೇ ಈ ಪೇಜ್ ಅನ್ನು ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಆ ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ, ಅತಿ ಹೆಚ್ಚಾಗಿ ಫಾರ್ವರ್ಡ್ ಮಾಡಿ, ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಸಿ. ಸ್ವಾಮಿ ಶರಣಂ.